ನಾವು ಲೋಕಸಭಾ ಎಲೆಕ್ಷನ್ ಹೊಸದಿಲಲ್ಲಿ ಇದ್ದೇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಮೋದಿಜಿಯವರು ಅನೇಕ ಯೋಜನೆಗಳನ್ನು ತಗೊಂಡ್ಬಂದಿದ್ದಾರೆ. ಯುವಕರಿಗೆ, ಮಹಿಳೆಯರಿಗೆ, ಬಡವರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ಈ ತರ ಅನೇಕ ಮಹತ್ವದ ಯೋಜನೆಗಳನ್ನು ಎಲ್ಲ ತಗೊಂಡ್ಬಂದಿದ್ದಾರೆ. ನೀವು ನಮ್ಮ ಪ್ರಧಾನಿಯವರನ್ನು ಇನ್ನೊಮ್ಮೆ 3ನೇ ಬಾರಿಗೆ ಪ್ರಧಾನ ಮಂತ್ರಿ ಮಾಡ್ಬೇಕಂತ ನಾವೆಲ್ಲರೂ ಪಣ ತೊಡಬೇಕಾಗೈತಿ. ಅದ ತರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುರೇಶ್ ಅಂಗಡಿ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾಕ್ಕೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದೇ ತರ ನನ್ನನ್ನು ಸುರೇಶ್ ಅಂಗಡಿ ಅವರು 4 ಬಾರಿ ಆರಿಸಿ ತಗೊಂಡ್ಬಂದಿದ್ದೀರಿ. ಅದೇ ತರ ನನ್ನನ್ನು ಆರಿಸಿ ತಗೊಂಡ್ಬಂದಿದ್ದೀರಿ. ನಿಮ್ಗೆ ಹೆಚ್ಚಿನ ಮತಗಳಿಂದ ಆರಿಸಿ ತಗೊಂಡ್ಬಂದಿದ್ದೀರಿ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಅದೇ ತರ ನೀವು ಶೆಟ್ಟರ್ ಸರ್ ಅವರಿಗೂ ನಿಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು, ಹೆಚ್ಚಿನ ಮತಗಳನ್ನು ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಗೊಂಡ್ಬರ್ಬೇಕಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪ್ರಧಾನ ಮಂತ್ರಿ ಅವರು ಭಾರತ ಸಂಸ್ಕೃತಿಯನ್ನು, ದೇಶ ಅಭಿವೃದ್ಧಿಯನ್ನು 10 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಂತ ನಿಮ್ಗೆಲ್ಲ ನಾನು ಹೇಳ್ಬೇಕಾಗಿಲ್ಲ. ಅದಕ್ಕೆ ನಾವು ನಮ್ಮ ಭಾರತ ದೇಶ ಆರ್ಥಿಕವಾಗಿ ಮುಂದೆ ಬರ್ಬೇಕಂತಂದ್ರ ನಾವು ಮತ್ತೊಮ್ಮೆ ಮೋದಿಜಿಯವ್ರನ್ನ ಪ್ರಧಾನ ಮಂತ್ರಿ ಮಾಡ್ಬೇಕಂತ ನಾವೆಲ್ಲ ಪಣ ತೊಡಬೇಕಾಗೈತಿ. ರೈತರಿಗೆ ಡೈರೆಕ್ಟ್ 6,000 ಹಣ ಬರುವಂಗ ಮಾಡಿದ್ರು. 6,000 ನಮ್ದು ಸೆಂಟ್ರಲ್ ದಿಂದ 4,000 ಸ್ಟೇಟ್ ಗವರ್ಮೆಂಟ್ ಇಂದ ಕೊಡ್ತಿತ್ತು. ಅದು ಈಗ 4,000 ಕಟ್ ಆಗಿದೆ. ರೈತರಿಗೆ ಅದು 6,000 ಅಷ್ಟೇ ಡೈರೆಕ್ಟ್ ಅವ್ರ ಜೇಬಿಗೆ ಬರುವಂಗೆ ಮಾಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಹುಟ್ಟಿದ್ರೆ ಅವ್ರ ಶಿಕ್ಷಣಕ್ಕಾಯ್ತು, ಮುಂದೆ ಮದುವೆಗಾಯ್ತು, ಅದು ಯೋಜನೆ. ಆಮೇಲೆ ಬೆಳೆ ವಿಮೆ ಯೋಜನೆ, ಜಯ ಹಳ್ಳಿಗಳಿಗೆಲ್ಲ ಶುದ್ಧ ಕುಡಿಯುವ ನೀರು ಯೋಜನೆ, ಬಹಳ ಮಹತ್ವದ ಯೋಜನೆ, ಪರ್ಮನೆಂಟ್ ಯೋಜನೆ. ಅವು ಇದ್ದಾಗ ಬರೋದು ಆಮೇಲೆ ಹೋಗೋದು ಆ ತರ ಇಲ್ಲ, ಪರ್ಮನೆಂಟ್ ಯೋಜನೆಗಳು. ಉಜ್ವಲ ಗ್ಯಾಸ್ ಯೋಜನೆ, ಎಷ್ಟು ಮಹಿಳೆಯರಿಗೆ ತ್ರಾಸ ಆಗ್ತಿತ್ತು. ಕಣ್ಣೀರ್ ನೀರ್ ಬಂದು ಉದೋದು, ಅದರಿಂದ ಎಫೆಕ್ಟ್ ಆಗೋದು, ಈ ತರ ಬಹಳ ತ್ರಾಸ ಆಗ್ತಿದೆ. ಹೋಗಿ ಮನೆಗೆ ಉಜ್ವಲ ಗ್ಯಾಸ್ ಕೊಡೋದು ಮಾಡಿದ್ದಾರೆ. ಈ ತರ ಅನೇಕ ಮಹತ್ವದ ಯೋಜನೆಗಳಿವೆ ನಮ್ಮ ಮೋದಿಜಿಯವರು ಮಾಡಿದ್ದಾರೆ 10 ವರ್ಷದಲ್ಲಿ. ಅದಕ್ಕೆ ನೀವೆಲ್ಲರೂ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿಯವರೇ ಇನ್ನೊಮ್ಮೆ ಕೈ ಬಲಪಡಿಸಬೇಕು ಅಂತ ನಿಮ್ಮೆಲ್ಲರನ್ನು ಕೇಳುತ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.